ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಲವರು ಬಾಯಿಗಳೇ ಆಗಿರುತ್ತವೆ. ಒಮ್ಮೆ ಅವ್ರು ಏನಾದರೂ ಹೇಳಿದ್ರು ಅಂದ್ರೆ ಅಲ್ಲಿಗೆ ಮುಗದೆ ಹೋಯ್ತು. ಈ ಐರನ್ ಲೆಗ್ಗು ಅಂತ ಕೇಳಿದಿರಲ್ಲ, ಹಂಗೆ ಅವರದ್ದು ಐರನ್ ಟಂಗು. ಪಾಪ ಜಗತ್ತು ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದ. ಈ ಬಾರಿಯ ಶಾಂತಿ ನೊಬೆಲ್ ಕಡೆಗೂ ಅನೌನ್ಸ್ ಆಗಿದೆ. ನನಗೆ ಕೊಡಿ, ನನಗಲ್ಲದೆ ಬೇರೆ ಯಾರಿಗೆ ಕೊಡ್ತೀರಿ, ನೋಡಿ ನಾನು ಎಷ್ಟು ಯುದ್ಧ ನಿಲ್ಲಿಸಿದ್ದೀನಿ ಅಂತ ಟ್ರಂಪ್ ಏನೇ ಹೇಳಿದ್ರು ನೊಬೆಲ್ ಟ್ರಂಪ್ಗೆ ಸಿಕ್ಕಿಲ್ಲ. ಬಹುಶಃ ಅಮೆರಿಕಾದ ಡೀಪ್ ಸ್ಟೇಟ್ ನೊಬೆಲ್ ಪ್ರಶಸ್ತಿಗೆ ಬೇರೆಯದ್ದೇ ಹೆಸರನ್ನು ನಿರ್ಧಾರ ಮಾಡಿತ್ತು ಅಂತ ಕಾಣುತ್ತೆ. ಇನ್ನು ಹೇಳಿ ಕೇಳಿ ಟ್ರಂಪ್ಗೆ ನೊಬೆಲ್ ಕೊಡಿ ಅಂತ ಫಸ್ಟ್ ಹೇಳಿದ್ದು ಯಾರು? ಪಾಕಿಸ್ತಾನ ಮತ್ತು ಅದರ ಫೇಲ್ಡ್ ಮಾರ್ಷಲ್ ಮುನಿರಾ ಅಲ್ವಾ? ಅದು ಒಂದಷ್ಟು ಲತ್ತೆ ಹೊಡಿತೋ ಏನೋ. ಟ್ರಂಪ್ಗೆ ನೊಬೆಲ್ ಮಿಸ್ ಆಗಿದೆ. ಇನ್ನು 1 ವರ್ಷ ಅಂದರೆ ಮುಂದಿನ ನೊಬೆಲ್ವರೆಗೆ ಟ್ರಂಪ್ ಅವರ ಹುಚ್ಚಾಟಗಳನ್ನು ಜಗತ್ತು ಸಹಿಸಿಕೊಳ್ಳಬೇಕಾಗಿ ಬರಬಹುದು, ಅಥವಾ ಮುಂದಿನ ನೊಬೆಲ್ ನಾಮಿನೇಷನ್ವರೆಗೆ ಟ್ರಂಪ್ ಸರಿ ಕೂಡ ಹೋಗಬಹುದು. ಹಾಗಾದರೆ ಈ ಬಾರಿಯ ನೊಬೆಲ್ ಯಾರಿಗೆ ಬಂದಿದೆ? ಇನ್ನು ಟ್ರಂಪ್ಗೆ ಪಾಕಿಸ್ತಾನ ಏನಾದರೂ ವಿಶೇಷ ಪ್ರಶಸ್ತಿಯನ್ನು ಕೊಡುತ್ತಾ? ಟ್ರಂಪ್ನ ನಂಬಿ ಪಾಕ್ ಹೆಂಗೆ ಕೆಡ್ತು, ಪಾಕಿಗಳ ಹೆಗಲೇರಿ ಟ್ರಂಪ್ ಹೆಂಗೆ ಕೆಟ್ಟರು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳಿಕೊಂಡ ಡೊನಾಲ್ಡ್ ಟ್ರಂಪ್ ಸಂಭಾವ್ಯ ನ್ಯೂಕ್ಲಿಯರ್ ವಾರನ್ನು ನಿಲ್ಲಿಸಿದ್ದೀನಿ, ನನಗೆ ನೊಬೆಲ್ ಕೊಡಿ ಅಂತ ಕೇಳಿದರು. ಇನ್ನು ಈತನ ಹಪಹಪಿಯನ್ನು ಕಂಡ ಮೇಲೆ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಯಿತು. ಹೇಳಿ ಕೇಳಿ ಅವರು ಬಟ್ರಿಂಗ್ ಎಕ್ಸ್ಪೋರ್ಟ್ಸು, ಸೊ ನಮ್ಮ ಅಬ್ಬುಜಾನ್ಗೆ ನೊಬೆಲ್ ಕೊಡಲೇಬೇಕು ಅಂತ ಮೊದಲು ಹೇಳಿದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್. ಅವನು ಹೇಳಿದ ಮೇಲೆ ಶಹಬಾಜ್ ಹೇಳದೆ ಇರೋದಕ್ಕಾಗತ್ತಾ? ಆತ ಕೂಡ ಅಬ್ಬುಜಾನ್ಗೆ ನೊಬೆಲ್ ಕೊಡಿ ಅಂತ ಹೇಳ್ದ. ಪಾಕಿಸ್ತಾನದ ಸರ್ಕಾರ ನೊಬೆಲ್ ಪ್ರಶಸ್ತಿ ಟ್ರಂಪ್ ಹೆಸರನ್ನ ನಾಮಿನೇಟ್ ಕೂಡ ಮಾಡ್ತು. ಅಲ್ಲ, ಕಂಡವ್ರ ಮುಂದೆ ಭಿಕ್ಷೆ ಬೇಡೋ ಈ ಭಿಕಾರಿಗಳ ಮಾತನ್ನ ಯಾರು ಕೇಳ್ತಾರೆ? ಇವರು ಹೇಳಿದ್ರೆ ಯಾರು ನೊಬೆಲ್ ಪ್ರಶಸ್ತಿನ ಕೊಡ್ತಾರೆ? ಆದರೂ ಪಾಕಿಸ್ತಾನ ಹೇಳ್ತು ಅಂದ ಮೇಲೆ ಟ್ರಂಪ್ಗೆ ಖುಷಿ ಆಯಿತು. ಯಾರೋ ಒಬ್ಬರು ಹೇಳೋದಕ್ಕೆ ಶುರು ಮಾಡಿದ್ರಲ್ಲ, ಇನ್ನು ಜಗತ್ತು ಈ ಟ್ರೆಂಡನ್ನು ಫಾಲೋ ಮಾಡುತ್ತೆ ಅನ್ನೋ ನಂಬಿಕೆ ಅವರದ್ದು. ಅಲ್ಲಿ ಹಾಗೆ ಆಯಿತು. ನೆತನ್ಯಾಹು ಕೂಡ ಟ್ರಂಪ್ಗೊಂದು ನೊಬೆಲ್ ಕೊಟ್ಬಿಡಿ ಅಂತ ಹೇಳಿದ್ರು. ಅವ್ರ ಕೆಲಸನ ಮಾಡಿಸ್ಕೊಂಡ್ರು. ಆರ್ಮೇನಿಯಾ, ಅಜರ್ಬೈಜಾನುಗಳು ಹೇಳಿದ್ವು. ಇನ್ನು ಟ್ರಂಪ್ ಅಂತೂ ಸೀದಾ ನಾರ್ವೆಯ ಸಚಿವರಿಗೆ ಫೋನ್ ಮಾಡಿದರು, ಅಲ್ಲಿನ ಸಂಸದರಿಗೆ ಫೋನ್ ಮಾಡಿದರು. ನನಗೆ ನೊಬೆಲನ್ನು ಯಾವಾಗ ಅನೌನ್ಸ್ ಮಾಡ್ತೀರಿ ಅಂತ ಒಂದೇ ಸಮಕ್ಕೆ ಬೆನ್ನು ಬಿದ್ದು ಕೇಳಿದರು. ಕೊಡದೆ ಇದ್ರೆ ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಬೆದರಿಸಿದ್ದು ಆಯಿತು. ಕಡೆಗೆ ರಷ್ಯಾದ ಅಧ್ಯಕ್ಷ ಪುತಿನ್ ಕೈಲೂ ರೆಕಮೆಂಡೇಶನ್ ಮಾಡಿಸ್ಕೊಂಡಿದ್ದಾಯಿತು. ಈ ನೊಬೆಲ್ನ ಭ್ರಮೆಯಲ್ಲಿ ಭಾರತ ನೊಬೆಲ್ಗಾಗಿ ಟ್ರಂಪ್ ಹೆಸರನ್ನು ಹೇಳಲಿಲ್ಲ ಅಂತ ಟ್ರಂಪ್ ಭಾರತದ ಮೇಲೆ ಸಿಟ್ಟು ಮಾಡ್ಕೊಂಡ್ರು. ಆದ್ದರಿಂದ ಅಮೆರಿಕಾಗೊಂದಷ್ಟು ನಷ್ಟನೂ ಉಂಟು ಮಾಡಿದರು. ಇಷ್ಟು ಬಿಟ್ಟರೆ ಟ್ರಂಪ್ಗಲ್ಲಿ ಸಿಕ್ಕಿದ್ದಂತೂ ಏನೂ ಇಲ್ಲ. ಗಾಜಾ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ರು. ನೊಬೆಲ್ ಕಮಿಟಿ ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಅಂತೂ ಈ ವರ್ಷದ ನೊಬೆಲ್ ಘೋಷಣೆಯಾಗಿದೆ. ಅದರಲ್ಲಿ ಟ್ರಂಪ್ ಅವರ ಹೆಸರಿಲ್ಲ. ಬದಲಿಗೆ ವೆನೆಜುವೆಲಾದ ಮಾರಿಯಾ ಕೊರಿನಾ ಮಕಾಡೋ ಅವರಿಗೆ ನೊಬೆಲನ್ನು ಕೊಡಲಾಗಿದೆ. ಗೆಳೆಯರೆ, ಮಾರಿಯಾ ಮಕಾಡೋ ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ. ವೆನೆಜುವೆಲಾದ ಅಧ್ಯಕ್ಷ ಮುಡುರೋ ವಿರುದ್ಧ ಆಕೆ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿನ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾಗಿ ಆಕೆ ಗುರುತಿಸಿಕೊಂಡಿದ್ದಾರೆ. ತಮ್ಮದೇ ಆದ ಒಂದು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪಿಸಿದ್ದಾರೆ. ವೆನೆಜುವೆಲಾದ ಚುನಾವಣೆಯಲ್ಲಿ ಅಧ್ಯಕ್ಷ ನಿಕೋಲಸ್ ಮುಡುರೋ ವಿರುದ್ಧ ವಿರೋಧ ಪಕ್ಷಗಳ ಅಭ್ಯರ್ಥಿಯಾಗಿ ಆಕೆ ಸ್ಪರ್ಧೆ ಮಾಡಬಯಸಿದ್ರು. ಆದರೆ ಅಲ್ಲಿ ಆಕೆಗೆ ಅವಕಾಶ ಸಿಗಲಿಲ್ಲ. ಇನ್ನು ಮುಡುರೋ ಚುನಾವಣೆಗಳನ್ನು ಹೈಜಾಕ್ ಮಾಡಿದ್ರು ಅಂತ ಆರೋಪಿಸಲಾಯಿತು. ಈಕೆ ವೆನೆಜುವೆಲಾದಲ್ಲಿ ಚುನಾವಣಾ ಅಕ್ರಮಗಳನ್ನು ಬಯಲಿಗೆ ತಂದ ನಾಯಕಿ ಅಂತ ಕೂಡ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳಿಂದ ಗುರುತಿಸಿಕೊಳ್ತಾರೆ. ಇಲ್ಲಿ ಈ ಮಾರಿಯಾಗೆ ಈ ಬಾರಿ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನ ಕೊಡಲಾಗಿದೆ ಮತ್ತು ಇದು ಸಾಕಷ್ಟು ಕುತೂಹಲಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಇಲ್ಲಿ ವೆನೆಜುವೆಲಾದಲ್ಲಿನ ಮುಡುರೋ ಸರ್ಕಾರ ಅಮೆರಿಕ ವಿರೋಧಿ ಸರ್ಕಾರ ಅಂತ ಗುರುತಿಸಿಕೊಂಡಿದೆ. ಮುಡುರೋನ ಪದಚ್ಯುತಗೊಳಿಸಬೇಕು ಅಂತ ಅಮೆರಿಕ ಸಾಕಷ್ಟು ವರ್ಷಗಳಿಂದ ಅಲ್ಲಿ ವಿಫಲ ಪ್ರಯತ್ನಗಳನ್ನು ಮಾಡ್ತಿದೆ. ಮುಡುರೋ ತಲೆ ಮೇಲೆ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಹಾಗೆ ಮೊನ್ನೆ ಅಷ್ಟೇ ಟ್ರಂಪ್ ವೆನೆಜುವೆಲಾದ ಸಮುದ್ರ ತೀರಕ್ಕೆ ಅಮೆರಿಕಾದ ನೌಕಾಪಡೆಗಳನ್ನು ಕಳುಹಿಸಿದ್ರು ಮತ್ತು ವೆನೆಜುವೆಲಾದ ನೌಕೆಗಳ ಮೇಲೆ ದಾಳಿಯನ್ನು ಕೂಡ ಮಾಡಿಸಿದ್ರು. ಮುಡುರೋ ಮತ್ತು ಅಮೆರಿಕಾಗೆ ಆಗೋದಿಲ್ಲ ಅಂದ ಮೇಲೆ ಮುಡುರೋ ವಿರೋಧಿಗಳ ಬಗ್ಗೆ ಸಹಜವಾಗಿ ಅಮೆರಿಕಾಗೆ ಪ್ರೀತಿ ಇದ್ದೇ ಇರುತ್ತೆ. ಎಲ್ಲ ದೇಶಗಳಲ್ಲೂ ಅಮೆರಿಕ ಇದನ್ನೇ ಮಾಡುತ್ತೆ. ಯಾವ ದೇಶದ ಸರ್ಕಾರ ಅಮೆರಿಕಾದ ಮಾತು ಕೇಳೋದಿಲ್ವೋ ಅವರ ವಿರುದ್ಧ ಯಾರಿರ್ತಾರೆ, ಪ್ರತಿಪಕ್ಷಗಳ ನಾಯಕರಾಗಿ ಯಾರು ಗುರುತಿಸಿಕೊಂಡಿರ್ತಾರೆ, ಯಾರು ಅಮೆರಿಕಾದ ಮಾತನ್ನ ಕೇಳ್ತಾರೆ ಅಂಥವರನ್ನ ಗುರುತಿಸಿ ಅವರಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡಿ ಅವರನ್ನ ಮೇಲಕ್ಕೆತ್ತುವ ಕೆಲಸವನ್ನ ಅಮೆರಿಕ ಮಾಡುತ್ತೆ. ಇನ್ನು ಇಲ್ಲಿ ಕೂಡ ಮುಡುರೋ ಸರ್ಕಾರವನ್ನ ಪದಚ್ಯುತಗೊಳಿಸಿದ್ರೆ ವೆನೆಜುವೆಲಾದ ಅಧಿಕಾರವನ್ನ ಕೈಗೆತ್ತಿಕೊಳ್ಳೋದಕ್ಕೆ ಯಾರಾದ್ರೂ ಬೇಕು. ಆ ನಿಟ್ಟಲ್ಲಿ ಅಮೆರಿಕ ನೋಡ್ತಾ ಇರೋದು ಈ ಮಾರಿಯಾ ಕೊರೆನಾ ಅವರನ್ನ. ಸೊ ಮುಡುರೋ ವಿರುದ್ಧ ಆಕೆಯನ್ನ ಗಟ್ಟಿಯಾಗಿ ನಿಲ್ಲೋ ಹಾಗೆ ಮಾಡಬೇಕು ಅಂದ್ರೆ ಆಕೆಯ ಪ್ರೊಫೈಲ್ ಅನ್ನು ಕೂಡ ಬೆಳೆಸಬೇಕು. ಆ ನಿಟ್ಟಲ್ಲಿ ಅಮೆರಿಕದ ಡೀಪ್ ಸ್ಟೇಟ್ ಈಕೆಯ ಪರ ಲಾಬಿ ಮಾಡಿರೋ ಸಾಧ್ಯತೆಗಳಿವೆ. ಇನ್ನು ಅಮೆರಿಕ ವೆನೆಜುವೆಲಾದ ಮೇಲೆ ಯಾಕಿಷ್ಟು ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ ಅಂದ್ರೆ
ಅಲ್ಲಿ ಅಗಾಧ ಪ್ರಮಾಣದ ತೈಲ ಇದೆ. ಸುಮಾರು $300 ಬಿಲಿಯನ್ ಗಿಂತಲೂ ಅಧಿಕ ಪ್ರಮಾಣದ ತೈಲ ನಿಕ್ಷೇಪವನ್ನ ಹೊಂದಿರುವ ವೆನೆಜುವೆಲಾದಲ್ಲಿ ಮುಡುರೋ ವಿರೋಧಿಗಳು ಅಥವಾ ಅಮೆರಿಕದ ಕೈಗೊಂಬೆಗಳು ಬಂದು ಕೂತ್ರೆ ಅದರ ಲಾಭ ಅಮೆರಿಕಾಗೆ ಆಗತ್ತೆ. ಅಮೆರಿಕದ ಕಂಪನಿಗಳು ವೆನೆಜುವೆಲಾದಲ್ಲಿ ತೈಲ ಹೊರತೆಗೆಯೋದಕ್ಕೆ ಶುರು ಮಾಡುತ್ತವೆ ಮತ್ತು ಭರ್ಜರಿ ಲಾಭವನ್ನು ಮಾಡಿಕೊಳ್ಳುತ್ತವೆ. ಅದಕ್ಕಾಗಿ ಒಂದು ನೋಬೆಲ್ ಅನ್ನೋದು ದೊಡ್ಡದೇನಲ್ಲ ಅನ್ನೋದು ಅಮೆರಿಕಾನ ಬಲ್ಲವರ ಅಭಿಪ್ರಾಯ. ಇನ್ನು ಇಲ್ಲಿ ಒಂದು ಸಮಾಧಾನದ ಸಂಗತಿ ಅಂದರೆ ಮುಡುರೋ ಹೋಗಬೇಕು ಅನ್ನೋ ಬಯಕೆ ಟ್ರಂಪ್ ಅವರಿಗೂ ಇರೋದ್ರಿಂದ ಅಮೆರಿಕಾದ ಡೀಪ್ ಸ್ಟೇಟ್ನ ಈ ಆಯ್ಕೆ ಅವರಿಗೆ ತೀರಾ ನಿರಾಸೆಯನ್ನೇನೂ ಉಂಟು ಮಾಡೋದಿಲ್ಲ ಅನ್ಸುತ್ತೆ. ಆದರೂ ಟ್ರಂಪ್ ಮನಸ್ಸಲ್ಲಿ ಯಾವ ಲೆಕ್ಕಾಚಾರಗಳಿವೆಯೋ ಯಾರಿಗೂ ಗೊತ್ತು. ಇನ್ನು ಪಾಕಿಸ್ತಾನ, ಏನೋ ಟ್ರಂಪ್ಗೊಂದು ನೋಬೆಲ್ ಸಿಕ್ಬಿಟ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನು ಅವ್ರು ಇನ್ನೂ ಸ್ವಲ್ಪ ವಿಶ್ವಾಸದಿಂದ ನೋಡ್ತಾ ಇದ್ರು ಏನೋ, ಆದರೆ ಅದು ಏನೂ ಅಲ್ಲಿ ಆಗಿಲ್ಲ. ಹೀಗಾಗಿ ನಾಳೆಯಿಂದ ಪಾಕಿಸ್ತಾನದ ಕುನ್ನಿಗಳನ್ನು ಟ್ರಂಪ್ ಎಲ್ಲಿಡ್ತಾರೆ ಅನ್ನೋದು ಕೂಡ ಕುತೂಹಲದ ವಿಷಯನೇ. ಪಾಪ ಇವರನ್ನು ನೋಡಿದರೆ ಹೆಂಗೋ ಏನಾದರೂ ಮಾಡಿ ಟ್ರಂಪ್ ನೋಬೆಲನ್ನು ತಗೊಂಡು ಬಿಡ್ತಾರೆ ಅನ್ನೋ ನಂಬಿಕೆ ಅವರಿಗಿತ್ತು ಅನಿಸುತ್ತೆ. ಶಾರ್ಟ್ ಟರ್ಮ್ ಗೇನ್ಸನ್ನು ನೋಡಿಕೊಂಡು ಟ್ರಂಪ್ ಅವರನ್ನು ಪಾಕಿಸ್ತಾನ ಯದ್ವಾ ತದ್ವಾ ಪ್ಲೀಸ್ ಮಾಡೋದಕ್ಕೆ ಹೋಯಿತು. ಅಮೆರಿಕಾದ ನೆರಳಲ್ಲಿ ಬದುಕುವ ಕನಸನ್ನು ಕಾಣ್ತಾ ಸೌದಿಯ ಜೊತೆ ರಕ್ಷಣಾ ಒಪ್ಪಂದನ ಮಾಡಿಕೊಂಡು ಅವರಿಗೆ ನ್ಯೂಕ್ಲಿಯರ್ ಶೀಲ್ಡನ್ನು ಕೊಡ್ತೀವಿ ಅಂತ ಹೇಳ್ತು. ಅದರ ಪರಿಣಾಮ ಏನು ಅಂದರೆ ಈಗ ಇಸ್ರೇಲ್ ಹಾಗೂ ಇರಾನ್ ಎರಡೂ ಕೂಡ ಪಾಕಿಸ್ತಾನವನ್ನು ಅನುಮಾನದ ಕಣ್ಣುಗಳಿಂದ ನೋಡೋದಕ್ಕೆ ಶುರು ಮಾಡಿವೆ. ಇದು ಸಾಲದು ಅಂತ ಗಾಜಾ ಪ್ಲಾನ್ಗೆ ಕೂಡ ಪಾಕಿಸ್ತಾನ ಓಕೆ ಅಂತ ಹೇಳ್ತು. ಅಲ್ಲಿ ಟ್ರಂಪ್ ಎಂಥ ದೊಡ್ಡ ಗೇಮನ್ನು ಆಡ್ಬಿಟ್ರು ಅಂದರೆ ಗಾಜಾನ ಪ್ಯಾಲೆಸ್ತೀನಿಯರಿಂದ ಕಿತ್ಕೊಳ್ಳೋ 20 ಪಾಯಿಂಟ್ ಪ್ರೋಗ್ರಾಮನ್ನು ಪಾಕಿಸ್ತಾನದ ಜೊತೆ ಕೂತ್ಕೊಂಡೇ ನಾವು ರೆಡಿ ಮಾಡಿದ್ದೀವಿ ಅಂತ ಹೇಳಿಬಿಟ್ರು. ನೋಡಿ, ಅದರ ಪರಿಣಾಮ ಪಾಕಿಸ್ತಾನದಲ್ಲಿ ಈಗಾಗಲೇ ಕಾಣಿಸೋದಕ್ಕೆ ಶುರುವಾಗಿದೆ. ಗೆಳೆಯರೆ, ಪಾಕಿಸ್ತಾನ ಹುಟ್ಟೋ ಮಕ್ಕಳಿಗೆ ಕೂಡ ಯಹೂದ್ಯರು ಹಾಗೂ ಹಿಂದೂಗಳನ್ನು ದ್ವೇಷಿಸಿ ಅಂತ ಹೇಳಿಕೊಡ್ತಾ ಬೆಳೆಸತ್ತೆ. ಅವರ ಪುಸ್ತಕಗಳಲ್ಲಿ ಮುಸ್ಲಿಮೇತರರ ಬಗ್ಗೆ ಇರೋ ದ್ವೇಷದ್ದು ಒಂದು ತೂಕ ಆದರೆ ಯಹೂದ್ಯರ ಮೇಲಿನ ದ್ವೇಷ ಬೋಧನೆಯದ್ದು ಮತ್ತೊಂದು ತೂಕ. ಹೀಗಿರುವಾಗ ಆ ಯಹೂದ್ಯರಿಗೆ ಅನುಕೂಲ ಆಗುವ ಮತ್ತು ಪ್ಯಾಲೆಸ್ತೀನಿಯರಿಗೆ ಅನ್ಯಾಯವಾಗುವ ಹಾಗೆ ಕಾಣುವ ಗಾಜಾ ಪ್ಲಾನನ್ನು ಪಾಕಿಸ್ತಾನನೇ ಓಕೆ ಮಾಡಿ ಅದನ್ನು ಸಪೋರ್ಟ್ ಮಾಡ್ತಾ ಹೋದರೆ ಪಾಕಿಸ್ತಾನದಲ್ಲಿನ ಮತಾಂಧರಿಗೆ ಸಿಟ್ಟು ಬರೋದಿಲ್ವೇ? ಪಾಕಿ ಆಡಳಿತಾನೇ ದಶಕಗಳಿಂದ ಸಾಕಿರೋ ಹಾವುಗಳವು, ಅವು ಈಗ ಹೆಡೆ ಎತ್ತುತ್ತಾ ಇವೆ. ಮೊನ್ನೆ ಲಾಹೋರಲ್ಲಿ ತೆಹರಿಕಿ ಲಬೈಕ್ ಪಾಕಿಸ್ತಾನ ಅನ್ನೋ ಸಂಘಟನೆ ಮೌಲಾನಾ ಸಾದ್ ರಿಜ್ವಿಯ ನೇತೃತ್ವದಲ್ಲಿ ಮುಲ್ಲಾ ಮುನೀರ್ ಹಾಗೂ ಶಹಬಾಜ್ ವಿರುದ್ಧ ಬೀದಿಗಿಳಿತು. ಅಲ್ಲಿಗಾಗಲೇ ಎಲ್ಲ ರಾಜ್ಯಗಳು ಹೊತ್ತಿ ಉರಿತಾ ಇವೆ. ಪಂಜಾಬ್ ಒಂದು ಇದ್ದದರಲ್ಲೇ ಶಾಂತವಾಗಿದೆ. ಆದರೆ ಈಗ ಗಾಜಾ ಪ್ರೋಗ್ರಾಮು ಪಂಜಾಬ್ಗೂ ಬೆಂಕಿ ಹಚ್ಚುತ್ತೆ ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದು ಅಲ್ಲಿ ಶುರುವಾಗೋಯ್ತು. ಈ ರಜ್ವಿ ಇಸ್ಲಾಮಾಬಾದಲ್ಲಿ ಅಮೆರಿಕದ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕಿಸೋ ಪ್ರಯತ್ನ ಮಾಡ್ದ. ಅದಕ್ಕಾಗಿ ಲಾಹೋರ್ನಿಂದ ಸಾವಿರಾರು ಜನ ಇಸ್ಲಾಮಾಬಾದ್ ಕಡೆಗೆ ಹೊರಟರು. ಅವರನ್ನು ತಡೆಯೋದಕ್ಕೆ ಪಾಕಿಸ್ತಾನದ ಪೊಲೀಸರು ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಶುಕ್ರವಾರ ಉಂಟಾದ ಘರ್ಷಣೆಯಲ್ಲಿ 2 ಸಾವಿಗೀಡಾಗಿರೋ ವರದಿಗಳು ಬರ್ತಾ ಇವೆ. ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ. ಇನ್ನು ಮೊನ್ನೆ ಕೂಡ ಈ ಲಬೈಕ್ ಪಾಕಿಸ್ತಾನ್ ಸಂಘಟನೆಯ ಸದಸ್ಯರು ಲಾಹೋರನ್ನು ಗಲಭೆಗ್ರಸ್ತಗೊಳಿಸಿದ್ರು. ಅಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ, ವಾಹನಗಳಿಗೆ ಬೆಂಕಿ ಹಚ್ಚೋ ಥರದ ಘಟನೆಗಳು ನಡೆದವು. ಅದು ಶುಕ್ರವಾರ ಮತ್ತೆ ಮುಂದುವರೆದಿದೆ. ಹೀಗಾಗಿ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಲಾಹೋರ್ ಸೇರಿದಂತೆ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇದು ಒಂಥರ ತನಗೆ ಸಂಬಂಧವೇ ಇಲ್ಲದ ಇಸ್ರೇಲ್ ಗಾಜಾ ಸಂಘರ್ಷದಲ್ಲಿ ದೊಡ್ಡಸ್ತಿಕೆ ತೋರಿಸ್ಕೊಳ್ಳೋದಿಕ್ಕೆ ಹೋಗಿ, ತನ್ನ ಅಬುಜಾನ್ ಟ್ರಂಪ್ಗೆ ಲಾಯಲ್ಟಿ ತೋರಿಸೋದಿಕ್ಕೆ ಹೋಗಿ ಪಾಕಿಸ್ತಾನದ ಆಡಳಿತ ತನಗೆ ತಾನೇ ತಂದುಕೊಂಡ ತಲೆನೋವು. ಹೀಗೆ ಪಾಕಿಸ್ತಾನದಲ್ಲಿ ಮುಲ್ಲಾಗಳು ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಭಾರತದಲ್ಲಿ ವಾಯುಪಡೆ ತನ್ನ 93ನೇ ವಾರ್ಷಿಕೋತ್ಸವವನ್ನು ಮೊನ್ನೆ ಅಂದರೆ ಅಕ್ಟೋಬರ್ 8ನೇ ತಾರೀಕು ಆಚರಿಸಿಕೊಳ್ತು. ಗೆಳೆಯರೆ, ಭಾರತದಲ್ಲಿ ವಾಯುಪಡೆ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 8, 1932ರಲ್ಲಿ. ಅವತ್ತಿಗೆ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತ ಕರೆಸ್ಕೊಳ್ತಾ ಇದ್ದ ಈ ವಾಯುಪಡೆ 2ನೇ ವಿಶ್ವಯುದ್ಧದಲ್ಲಿ ಬ್ರಿಟಿಷರ ಪರ ಹೋರಾಟ ಮಾಡ್ತು. ಮುಂದೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಆಗ ಭಾರತ ಮತ್ತು ಪಾಕಿಸ್ತಾನಗಳಾಗಿ ಈ ದೇಶ ವಿಭಜನೆ ಆಯಿತು. ಎಲ್ಲದನ್ನೂ ಹಂಚಿಕೊಂಡ ಹಾಗೆ 2 ದೇಶಗಳು ಸೇನೆಯನ್ನು ಕೂಡ ಹಂಚಿಕೆ ಮಾಡಿಕೊಂಡ್ವು. ಆ ನಂತರ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅನ್ನೋದು ಇಂಡಿಯನ್ ಏರ್ ಫೋರ್ಸ್ IAF ಆಯಿತು. ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳಲ್ಲಿ ಅದು ಭಾಗಿಯಾಯಿತು. 1961ರಲ್ಲಿ ಗೋವಾನ ವಶಪಡಿಸಿಕೊಳ್ಳೋದಕ್ಕೆ ಪೋರ್ಚುಗೀಸರ ವಿರುದ್ಧ ಭಾರತ ನಡೆಸಿದ ಕಾರ್ಯಾಚರಣೆ ಇರಬಹುದು. 1984ರಲ್ಲಿ ಸಿಯಾಚಿನ್ಗಾಗಿ ನಡೆದ ಆಪರೇಷನ್ ಮೇಘದೂತ್ ಇರಬಹುದು. 1988ರಲ್ಲಿ ಮಾಲ್ಡೀವ್ಸ್ ಸರ್ಕಾರವನ್ನು ಕಾಪಾಡೋದಕ್ಕೆ ಅಂತಲೇ ಮಾಡಲಾದ ಆಪರೇಷನ್ ಕ್ಯಾಕ್ಟಸ್, ಶ್ರೀಲಂಕಾದಲ್ಲಿ ನಡೆದ ಆಪರೇಷನ್ ಪೂಮಲೈ, ಹೀಗೆ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ನಮ್ಮ ವಾಯುಪಡೆ ಭಾಗಿಯಾಯಿತು. ಇತ್ತೀಚೆಗೆ 2019ರಲ್ಲಿ ನಡೆದ ಬಾಲಾಕೋಟ್ ಏರ್ ಸ್ಟ್ರೈಕ್ ಹಾಗೂ
2025ರ ಆಪರೇಷನ್ ಸಿಂಧೂರಲ್ಲಿ ಕೂಡ ಭಾರತೀಯ ವಾಯುಪಡೆ ತನ್ನ ತಾಕತ್ತನ್ನು ಪ್ರದರ್ಶಿಸಿದೆ. ಹೀಗೆ 93 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಈ ವಾಯುಪಡೆಯನ್ನು ಯಾರು 1932ರಲ್ಲಿ ಸ್ಥಾಪನೆ ಮಾಡಿದರೋ ಆ ದೇಶದ ವಾಯುಪಡೆಯ ಪೈಲಟ್ಗಳಿಗೆ ತರಬೇತಿಯನ್ನು ಕೊಡೋ ಒಪ್ಪಂದಕ್ಕೆ ಕೂಡ ಭಾರತ ಈಗ ಸಹಿ ಹಾಕಿದೆ. ಇನ್ನು ಮುಂದೆ ಬ್ರಿಟನ್ನ ರಾಯಲ್ ಏರ್ಫೋರ್ಸ್ನ ಪೈಲಟ್ಗಳಿಗೆ ಭಾರತೀಯ ವಾಯುಪಡೆಯ ತರಬೇತುದಾರರು ಟ್ರೈನ್ ಮಾಡ್ತಾರೆ. ಇಂಥ ನಮ್ಮ ವಾಯುಪಡೆ ಮೊನ್ನೆ 93ನೇ ವರ್ಷವನ್ನ ಸಂಭ್ರಮದಿಂದ ಆಚರಿಸ್ಕೊಳ್ತಾ ಇತ್ತು. ಈ ಸಂದರ್ಭದಲ್ಲಿ ಒಂದು ಊಟದ ವ್ಯವಸ್ಥೆ ಕೂಡ ಇತ್ತು. ಅದರಲ್ಲಿನ ಮೆನ್ಯೂ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಅದನ್ನು ನೀವು ಕೂಡ ಒಮ್ಮೆ ಕಣ್ ತುಂಬಿಕೊಂಡು ಬಿಡಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ದಾಳಿಗೆ ತುತ್ತಾಗಿ ನಾಶವಾದ ಪಾಕಿಸ್ತಾನದ ಸ್ಥಳಗಳ ಹೆಸರಿನ ಡಿಶ್ಗಳು. ನಿಮ್ಮ 6 ವಿಮಾನಗಳನ್ನು ನಾವು ಹೊಡೆದ್ವಿ, ವಿಮಾನಗಳ ಅವಶೇಷದ ಅಡಿ ಭಾರತವನ್ನು ಮುಚ್ಚಿಬಿಡ್ತೀವಿ ಅಂತೆಲ್ಲ ಸುಮ್ಮನೆ ಬೊಗಳೆ ಬಿಡೋ ಪಾಕಿ ನಾಯಕರಿಗೆ ಭಾರತ ಈ ರೀತಿಯಲ್ಲಿ ಟಾಂಗ್ ಕೊಡ್ತಾ ಇದೆ. ಭಾರತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಯಾವ್ಯಾವ ಸ್ಥಳಗಳ ಮೇಲೆ ದಾಳಿ ಮಾಡ್ತೋ ಅದನ್ನ ನೆನಪು ಮಾಡಿಕೊಡುವ ಕೆಲಸವನ್ನ ಈ ಊಟದ ಮೂಲಕ ಮಾಡ್ತಾ ಇದೆ. ಅವತ್ತಲ್ಲಿ ಊಟದ ಟೇಬಲ್ ಮೇಲೆ ರಾವಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲ ಇತ್ತು, ರಫೀಕಿ ರಹಾರ್ ಮಟನ್ ಇತ್ತು, ಭೋಲಾರಿ ಪನ್ನೀರ್ ಮೇಥಿ ಮಲಾಯಿ ಇತ್ತು, ಸುಕೂರ್ ಶಾಮ್ ಸವೇರಾ ಕೋಫ್ತಾ ಇತ್ತು, ಸರ್ಗೋಧಾ ದಾಲ್ ಮಖನಿ ಇತ್ತು, ಜಕೋಬಾಬಾದ್ ಮೇವಾ ಪಲಾವ್ ಇತ್ತು, ಬಹವಲ್ಪುರ್ನ ನಾನ್ ಇತ್ತು. ಜೊತೆಗೆ ಡೆಸರ್ಟ್ಗಳ ಲಿಸ್ಟಲ್ಲಿ ಬಾಲಾಕೋಟ್ ತಿರಾಮಿಸು, ಮುಜಫರಾಬಾದ್ ಕುಲ್ಫಿ ಫಲೂದಾ ಮತ್ತು ಮುರಿದ್ ಕೆ ಮೀಠಾ ಪಾನ್ ಕೂಡ ಇತ್ತು. ಇನ್ನೊಂದ್ಸರಿ ಯುದ್ಧ ಏನಾದರೂ ಆದರೆ ಇವೆಲ್ಲವುಗಳನ್ನು ನಾವು ಮತ್ತೆ ತಿಂದುಕೊಂಡು ಬಿಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ವಾಯುಪಡೆ ಪಾಕಿಸ್ತಾನಕ್ಕೆ ಕೊಡ್ತಾ ಇತ್ತು. ಇದರ ಜೊತೆಗೆ ಈಗ ಪಾಕಿಸ್ತಾನ ತನ್ನ ಅಬುಜಾನ್ ಟ್ರಂಪನ್ನು ನಂಬಿಕೊಂಡು ಆಫ್ಘನಿಸ್ತಾನದ ಮೇಲೆ ವಾಯುದಾಳಿಯನ್ನು ಬೇರೆ ಮಾಡಿದೆ. ಅದಕ್ಕೆ ಆಫ್ಘನರು ಖಂಡಿತ ರಿವೆಂಜ್ ಹೇಳ್ತಾರೆ. ಬಹುಶಃ ಅವರಿಗೆ ಸಹಾಯ ಮಾಡೋ ಅವಕಾಶ ಕೂಡ ಇಲ್ಲಿ ಭಾರತಕ್ಕೆ ಸಿಗಲೂಬಹುದು. ಗೆಳೆಯರೆ, ಆಫ್ಘನಿಸ್ತಾನದ ಬಳಿ ಬಲಿಷ್ಠ ವಾಯುಪಡೆ ಇಲ್ಲ, ಏರ್ ಡಿಫೆನ್ಸ್ ಕೂಡ ಇಲ್ಲ. ಅದನ್ನು ಭಾರತ ಅವರಿಗೆ ಒದಗಿಸಿ ಕೊಡಬಹುದು. ಆಫ್ಘನಿಸ್ತಾನದ ಸೇನೆಗೆ ತರಬೇತಿಯನ್ನು ಕೊಡೋದಕ್ಕೆ ಭಾರತೀಯ ಪಡೆಗಳು ಆಫ್ಘನ್ ನೆಲಕ್ಕೂ ಹೋಗಬಹುದು. ಈಗ ಅಮೆರಿಕ ನಮಗೆ ಕೊಡಿ ಅಂತ ಕೇಳ್ತಾ ಇದೆಯಲ್ಲ ಬಾಗ್ರಾಮ್ ಏರ್ ಬೇಸು, ಅದನ್ನು ಬಳಸಿಕೊಂಡು ಆಫ್ಘನಿಸ್ತಾನಕ್ಕೆ ರಕ್ಷಣೆಯನ್ನು ಕೊಡೋದಕ್ಕೆ ಭಾರತದ ವಾಯುಪಡೆಗೊಂದು ಅವಕಾಶ ಕೂಡ ಸಿಗಬಹುದು. ಅಕಸ್ಮಾತ್ ಇದೇನಾದರೂ ಆಯಿತು ಅಂತ ಇಟ್ಕೊಳ್ಳಿ, ಆಗ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಬಹುದು ಅಂತ ಒಂದ್ಸರಿ ಯೋಚನೆ ಮಾಡಿ. ಅಮೆರಿಕಾಗೆ ಕೊಡೋದಿಲ್ಲ ಅಂತ ಹೇಳಿದ ಏರ್ ಬೇಸಲ್ಲಿ ಚೈನಾ ಕೂತ್ರೆ ಅಮೆರಿಕ ಉರ್ಕೊಳ್ಳುತ್ತೆ. ರಷ್ಯಾ ಹೋಗೋದು ಅಮೆರಿಕಾಗೆ ಖಂಡಿತ ಇಷ್ಟ ಆಗೋದಿಲ್ಲ. ಆದರೆ ಭಾರತ ಅಲ್ಲಿದ್ದರೆ ಅಮೆರಿಕ ಕೂಡ ಅದನ್ನು ಸೇಫ್ ಅಂತಲೇ ಭಾವಿಸುತ್ತೆ. ಹೀಗಾಗಿ ಆಫ್ಘನಿಸ್ತಾನ ಬಾಗ್ರಾಮ್ಗೆ ಭಾರತವನ್ನು ಕರೆಸಿಕೊಳ್ಳುವ ಮತ್ತು ತನ್ನ ಸೇನೆಯನ್ನು ತರಬೇತಿಗೊಳಿಸೋದಕ್ಕೆ ಭಾರತೀಯ ಸೇನೆಯ ಸಹಾಯವನ್ನು ಕೇಳುವ ಚಾನ್ಸು ಕೂಡ ಇಲ್ಲಿ ಕಾಣ್ತಾ ಇದೆ. ಅದೇನಾದರೂ ಆದರೆ ಆಫ್ಘನಿಸ್ತಾನನೇ ಈ ಬಾರಿ ಪಾಕಿಸ್ತಾನಕ್ಕೆ ಜಹನ್ನಮನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ. ಇನ್ನು ಇಲ್ಲಿ ಕೂಡ ಈ ಸಮಸ್ಯೆಯಿಂದ ಹೊರಬರಬೇಕು ಅಂದರೆ ಪಾಕಿಸ್ತಾನ ಮತ್ತೆ ತನ್ನ ಅಬುಜಾನ್ ಟ್ರಂಪ್ ಕಾಲಿಗೆ ಬೀಳಬೇಕು. ಹೆಂಗೂ ನೋಬೆಲ್ ತಪ್ಪಿದೆ, ಹೀಗಾಗಿ ನಿಶಾನೆ ಪಾಕಿಸ್ತಾನನೋ ಅಥವಾ ಹಲಾಲಿಯೇ ಪಾಕಿಸ್ತಾನನೋ ಹರಾಮೇ ಪಾಕಿಸ್ತಾನನೋ ಏನೋ ಒಂದು ಕೊಟ್ಟು ಟ್ರಂಪ್ಗೆ ಸಮಾಧಾನ ಮಾಡಬೇಕು. ಬಲೂಚಿಸ್ತಾನವನ್ನು ಕೊಡೋದಕ್ಕಂತೂ ಪಾಕಿಸ್ತಾನ ಈಗಾಗಲೇ ಸಿದ್ಧ ಆಗಿಬಿಟ್ಟಿದೆ, ಅದು ಅಮೆರಿಕಾಗಾಯಿತು. ಇನ್ನು ಟ್ರಂಪ್ಗೂ ಏನಾದರೂ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಲ್ಲ, ಏನು ಕೊಡುತ್ತೆ, ಹೆಂಗೆ ಸರಿ ಮಾಡಿಕೊಳ್ಳುತ್ತೆ ಅನ್ನೋದನ್ನು ನಾವು ಕೂಡ ಕಾದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.